ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ವಟ ಪೂರ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಹೋಗ್ತಾ ಇದ್ದೀನಿ ಮಾಟುಂಗ. ಮುಂಬೈಯಲ್ಲಿ ಮಾಟುಂಗ ಅಂದ್ರೆ ಫುಲ್ ಸೌತ್ ಇಂಡಿಯನ್. ಅಲ್ಲೆಲ್ಲ ಸೌತ್ ಇಂಡಿಯನ್ ಜನರು ಇರ್ತಾರೆ, ತುಂಬ ಫೇಮಸ್ ಕೂಡ. ಇಲ್ಲಿ ಪ್ರತಿ ವರ್ಷವೂ ವಟ ಪೂರ್ಣಿಮೆ ಹಬ್ಬನ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ನಾನು ಪ್ರತಿ ವರ್ಷ ಕೂಡ ಹೋಗ್ತೀನಿ. ಈಗ ಬನ್ನಿ ನೀವು ನನ್ನ ಜೊತೆಲಿ ಮಾಟುಂಗ. ಇಲ್ಲಿ ಪೂರ್ತಿ ವಡಾಲ ಮತ್ತು ಮಾಟುಂಗ ಮಧ್ಯದಲ್ಲಿ ಬರುವಂಥ ಏರಿಯಾನ ನೀವು ನೋಡ್ತಾ ಇದ್ದೀರಿ. ತುಂಬ ಪ್ರಶಾಂತವಾದ ಏರಿಯಾ. ಇಲ್ಲಿ ತುಂಬ ಚೆನ್ನಾಗಿದೆ, ಶಾಂತವಾಗಿದೆ. ಈಗ ನಾನು ಬಂದಿದ್ದೀನಿ ಮೊರುಬಾಯಿ ಗಾವದೇವಿ ದೇವಸ್ಥಾನಕ್ಕೆ. ಇಲ್ಲಿ ಪ್ರತಿ ವರ್ಷ ಕೂಡ ಬರ್ತೀನಿ. ನನ್ನ ಕ್ಲೈಂಟ್ಸ್ ಎಲ್ಲ ಈ ಹಬ್ಬನ ಆಚರಿಸ್ತಾರೆ. ಇಲ್ಲಿ ದೇವಿಗೆ ಹೋಮ ಹವನ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ನಾನು ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ನಡೀತಿತ್ತು, ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಇಲ್ಲಿ ನೋಡಿ ಹೆಂಗಸರೆಲ್ಲ ಆ ಮರಕ್ಕೆ ಎಲ್ಲ ಸುತ್ತ ಪೂಜೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾನು ಮುಂಬೈಲಿ ಹಿಂದಿ, ಮರಾಠಿ, ಇಂಗ್ಲೀಷ್, ಕನ್ನಡ 4 ಲ್ಯಾಂಗ್ವೇಜ್ ಮಾತಾಡ್ತೀನಿ. ಸಾರಿ, ನಂದೇನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಇಲ್ಲಿ ನೋಡ್ಬೋದು ದೇವಿಗೆ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಸ್ವಲ್ಪ ಟೈಮ್ ಕೂತಿದ್ದೆ, ಮನಸ್ಸಿಗೆ ತುಂಬ ಖುಷಿ ಆಯಿತು. ಮೇಲ್ಗಡೆ ನಮ್ಮದು ಯೋಗ ಕ್ಲಾಸ್ ಎಲ್ಲ ನಡೆಯುತ್ತೆ. ಬಟ್ ಕ್ಲೈಂಟ್ಗೆ ನಾನು ಅವ್ರ ಮುಖ ತೋರಿಸೋಂಗಿರಲಿಲ್ಲ, ಅವ್ರಿಗೆ ಇಷ್ಟ ಇರಲಿಲ್ಲ, ಹಾಗಾಗಿ ತೋರಿಸ್ಲಿಲ್ಲ. ಇದೇ ಹಿಂದ್ಗಡೆ ಶಿವಜಿ ಮಂದಿರ, ಆಂಜನೇಯನ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನ ಇದೆ. ತುಂಬ ಹಳೆ ದೇವಸ್ಥಾನ ಇದು, ತುಂಬ ಟ್ರೆಡಿಷ್ನಲ್. ಇಲ್ಲಿ ಬಂದರೆ ಊರಿಗೆ ಬಂದಿದ್ದೀನಿ ಅನ್ನೋ ಫೀಲಿಂಗ್ ಆಗುತ್ತೆ. ಈಗ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಚೆನ್ನಾಗಿದೆ ನೋಡಿ. ಶಿವಜಿ ಮಂದಿರ, ಆಮೇಲೆ ಗಣಪತಿ ಮಂದಿರ ಎಲ್ಲ ಇದೆ. ನನಗಂತೂ ನಿಮ್ಮ ಜೊತೆಲಿ ಈ ಜೀವನ ಹಂಚ್ಕೊಳ್ಳೋಕ್ಕೆ ತುಂಬ ಇಷ್ಟ. ನಿಮಗೂ ಕೂಡ ನನ್ನ ವಿಡಿಯೋ ನೋಡಿ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ನನ್ನ ವೀಡಿಯೋಗಳನ್ನ ನೋಡಿ. ಇದಕ್ಕಿಂತ ಮುಂಚೆ ನಾನು ಚಿಕ್ಕ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.